ಶಟಪ್ ಅಭಿ. ಇಷ್ಟು ಜವಾಬ್ದಾರಿ ಇಲ್ಲ ಅಂದಮೇಲೆ ಕಂಪ್ನಿನ ಹೇಗೆ ನಡೆಸ್ತೀಯಾ? ಈ ರೀತಿ ಇರ್ರೆಸ್ಪಾನ್ಸಿಬಲ್ ಆಗಿದ್ರೆ ಕಂಪ್ನಿ ಮುಳುಗೋಗತ್ತಷ್ಟೇ. ವಾಟ್ ಇಸ್ ದಿಸ್ ಬ್ರೋ? ಒಂದಿಲ್ಲ ಮೀಟಿಂಗ್ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಕಂಪ್ನಿ ಮುಳುಗೋಗ್ಬಿಡುತ್ತಾ? ಅದಕ್ಕೆ ನಾನೇ ಕಾರಣ ಆಗ್ಬಿಡ್ತೀನಾ? ದಿಸ್ ಇಸ್ ಟೂ ಮಚ್. ಅಭಿ, ನೀನು ಮೀಟಿಂಗ್ ಹೋಗದೆ ಇರೋದು ತಪ್ಪು. ಆ ತಪ್ಪನ್ನು ಸಮರ್ಥಿಸಬೇಡ. ಅದು ಹಾಗಲ್ಲ ಡ್ಯಾಡ್. ಇವ್ನಿಂಗ್ ಮಾತ್ರ ಫ್ಯಾಮಿಲಿ ಇರೋದ, ಇವ್ನಿಂಗ್ ಮಾತ್ರ ಆಚೆ ಪ್ರಪಂಚ ಇರೋದ, ನನಗಿರ್ಬಾರ್ದಾ? ನನ್ನ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ಇತ್ತು, ನಾನು ಹೋಗ್ಲೇಬೇಕಿತ್ತು, ಹೋಗಿ ಬಂದೆ. ಬರ್ಡೇ ಇದ್ದಿದ್ರೆ ನನಗೆ ಹೇಳಬೇಕಾಗಿತ್ತು. ನಾನು ಆಚೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೆ. ನಿನ್ನಿಂದಾಗಿ ನಮ್ಮ ಕಂಪ್ನಿಗೆ ಪ್ರಾಜೆಕ್ಟ್ ಮಿಸ್ ಆಗ್ತಿದೆ. ಬರೀ ಒಂದಿನ ಮೀಟಿಂಗ್ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಪ್ರಾಜೆಕ್ಟ್ ಮಿಸ್ ಆಗಲ್ಲ ಬ್ರೋ. ನೀನ್ ಅಂಡರಲ್ಲಿ ಕಂಪ್ನಿ ರೆಪ್ಯುಟೇಷನ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಪ್ರಾಜೆಕ್ಟ್ ಮಿಸ್ ಆಗಿರ್ಬೋದು. ಕಂಪ್ನಿ ರೆಪ್ಯುಟೇಷನ್ ನನ್ನಿಂದ ಹಾಳಾಗ್ತಿದ್ಯಾ? ಸ್ಟಾಪ್ ಇಟ್ ಅಭಿ. ನಿನ್ನಂತ ಬೇಜವಾಬ್ದಾರಿ ಇರೋರು ಕಂಪ್ನಿ ನಡೆಸ್ತಿರೋದ್ರಿಂದಾನೆ ಕಂಪ್ನಿ ರೆಪ್ಯುಟೇಷನ್ ಹಾಳಾಗ್ತಿರೋದು. ಅಭಿ ಏನ್ರು ಇದೆಲ್ಲ? ಯಾಕೆ ಮಾತಿಗೆ ಮಾತು ಬೆಳೆಸ್ತಾ ಇದ್ದೀರಾ? ಇದೇನಿದು? ಅಣ್ಣ ತಮ್ಮ ಇಬ್ರು ಮತ್ತೆ ಜಗಳ ಆಡ್ತಿದಾರ? ಒಳ್ಳೇದೇ ಆಯ್ತು. ನಾನು ಅವರಿಬ್ರು ಕಿತ್ತಾಡೋ ಹಾಗೆ ಮಾಡಬೇಕು ಅನ್ಕೊಂಡೆ. ಆದ್ರೆ ಈಗ ಅವರಾಗೆ ಕಿತ್ತಾಡಿ ನನಗ್ ಖುಷಿ ಕೊಡ್ತಿದ್ದಾರೆ. ನೀನೇನಾದ್ರೂ ಅನ್ಕೋಬ್ರೋ, ನನಗೆ ಕೆಲಸಗಳನ್ನ ನಿಭಾಯಿಸೋದಕ್ಕೆ ಸ್ಟ್ರೆಸ್ ಆಗ್ತಿದೆ. ನೀನು ನನಗೆ ಹೆಲ್ಪ್ ಮಾಡ್ತಿಲ್ಲ. ಇದೆಲ್ಲ ನೀನು ವಹಿಸ್ಕೊಂಡಿರೋ ಕೆಲಸಗಳು ನೀನೇ ನಿಭಾಯಿಸ್ಬೇಕು. ನಿನ್ನ ಕೈಲಿ ಆಗಿಲ್ಲ ಅಂದ್ರೆ ಹೇಳ್ಬಿಡು. ಅಕೌಂಟ್ ಜವಾಬ್ದಾರಿಗಳೆಲ್ಲ ಮತ್ತೆ ಚಿಕ್ಕಮ್ಮನೆ ನೋಡ್ಕೋತಾರೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತಿದೆ. ಅದೃಷ್ಟ ಅಂದ್ರೆ ಇದೇ ಅಲ್ವಾ? ಇಲ್ಲ, ಚಿಕ್ಕಮ್ಮಗೆ ಮತ್ತೆ ಕಷ್ಟ ಕೊಡೋದು ಬೇಡ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ನೋಡ್ಕೋತೀನಿ. ಹಾಗಂತ ನೀನು ಆರಾಮಾಗಿದ್ದು ಬಿಡೋದಲ್ಲ. ನಾನೆಷ್ಟು ಕಷ್ಟಪಡ್ತೀನೋ ನೀನು ಅಷ್ಟೇ ಕಷ್ಟಪಡಬೇಕು. ಆಗ್ಲೇ ಕಂಪ್ನಿ ನಿಂದು ಅಂತ ಹೇಳ್ಕೊಳಕ್ಕೆ ಯೋಗ್ಯತೆ ಇರೋದು. ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಬೇಡ ಅಭಿ. ಇಬ್ರು ಸುಮ್ಮನೆ ಇರ್ತೀರಾ? ಯಾಕೋ ಅತಿ ಆಯ್ತು. ಅಭಿ, ಅದು ಇಂಪಾರ್ಟೆಂಟ್ ಮೀಟಿಂಗ್ ಅಂದಮೇಲೆ ನೀನು ಅದಕ್ಕೆ ಹೋಗ್ಬೇಕಿತ್ತು. ಅದನ್ನು ಮರೆಯೋದು ತಪ್ಪು. ಅಭಿ, ನೀನು ಅಷ್ಟೇ. ಆ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಅಂದಮೇಲೆ ನೀನು ಅವ್ನಿಗೊಂದ್ಸತಿ ರಿಮೈಂಡ್ ಮಾಡಬೇಕಾಗಿತ್ತು. ಹೌದಪ್ಪ, ಒಂದು ಕಂಪ್ನಿ ನಡೆಸುವಾಗ ಇಬ್ರು ಹೊಂದ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ನಡೆಸ್ಬೇಕು. ಈ ರೀತಿ ಜಗಳ ಆಡಬಾರ್ದು.